ಹೋಗ್ರಿ ಅಂದ್ರೆ ಅಣ್ಣನ್ಗಂತೂ ಆಗ್ಲಿಲ್ಲ, ನೀವು ಟ್ರೈ ಮಾಡಿ ಅತ್ಗೆ. ಹೌದು ಚಿಕ್ಕಮ್ಮ. ನಾನಾ ನಿಮ್ಮನ್ನ ಕಡಿಮೆ ಅಂದ್ಕೊಂಡಿದ್ದಕ್ಕೆ ಫೀಲ್ ಆದ್ರಲ್ಲ ಚಿಕ್ಕಮ್ಮ. ಹೋಗಿ ಹೋಗಿ ಹಾಲ್ ಕರೀರಿ. ಎಮ್ಮೆ ಸ್ವಲ್ಪ ಹಾಲ್ ಕೊಡ್ತೀಯಾ ಪ್ಲೀಸ್? ಕೊಡತ್ತಂತೆ. ನಿಮ್ಮತ್ತೆ ಮಾವಂಗೆ ಆಗ್ಲಿಲ್ಲ, ನೀವೇನಾದ್ರೂ ಟ್ರೈ ಮಾಡ್ತೀರಾ ಯಜಮಾನ್ರೆ? ಕೋಟಿ ಕೋಟಿ ಸಂಪಾದನೆ ಮಾಡೋ ಸರ್ಗೆ ಹಾಲ್ ಕೊರೆಯೋದು ಒಂದು ಲೆಕ್ಕನ ಮೇಡಮ್? ಇನ್ವೆಸ್ಟರ್ಸ್ ಹತ್ರ ಮನಿನ ಹಿಂಡದಂಗೆ ಎಮ್ಮೆ ಹತ್ರನೂ ಹಾಲು ಚೆನ್ನಾಗಿ ಹಿಂಡ್ತಾರೆ. ಹೌದಾ ಯಜಮಾನ್ರೆ? ಎಲ್ಲಿ ಒಂದ್ಸಲ ಕರ್ದು ತೋರಿಸಿ. ನಾಣಿ ಹಾಲ್ ಕರೀರಿ ಅಂದ್ರೆ ಕಣ್ ಬಿಡ್ತೀರಲ್ಲ ಯಜಮಾನ್ರೆ. ಏಯ್, ಹಾಲ್ ಕರಿತೀನಿ ಅಂತ ನಾನು ಹೇಳಿದ್ನಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ? ಹಾಲ್ ಕರಿಯೋದು ಕೂಡ ಒಂದ್ ಕೆಲ್ಸಾನೇ. ಈ ಕೆಲ್ಸ ನಿಮಗೆ ಬರಲ್ಲ ಅಂದ್ರೆ ಹೇಳಿ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಮ್ ಸಾರ್ಗೆ ಬರ್ದಿರೋ ಕೆಲ್ಸನೇ ಇಲ್ಲ, ಅವ್ರು ಆಲ್ರೌಂಡರ್ ಮೇಡಮ್. ನಾಣಿ ಆಲ್ರೌಂಡರಾ? ಎಲ್ಲಿ ಈ ಎಮ್ಮೆ ಸುತ್ತ ಒಂದ್ ರೌಂಡ್ ಹಾಕಿ ಬರೋ ಕೇಳಿ ನೋಡೋಣ. ಏನು ಆ ಎಮ್ಮೆಗೆ ಹೆದರ್ತೀನಿ ಅನ್ಕೊಂಡ್ಯಾ? ಇದೇನ್ ಮೇಡಮ್, ಸಾರ್ ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಬಾಹುಬಲಿ ಸಿನಿಮಾದಲ್ಲಿ ಬಲ್ಲಾಳ ದೇವನಂತವ್ರು. ಹಸು ಆಗ್ಲಿ, ಎತ್ತಾಗ್ಲಿ, ಎಮ್ಮೆ ಆಗ್ಲಿ, ಕೊನೆಗೆ ಗೂಳಿ ಆದ್ರೂ ಕೂಡ ಅದನ್ನ ಹಂಗೆ ಪಳಗಿಸ್ಬಿಡ್ತಾರೆ. ಹೌದಾ? ನಾಣಿ, ಇವತ್ತ್ಯಾಕ್ ನನ್ ಬಗ್ಗೆ ಓವರ್ ಬಿಲ್ಡಪ್ ಕೊಡ್ತಿದ್ಯಾ? ನೀವ್ ಯಾವುದ್ರಲ್ಲೂ ಸೋಲ್ಬಾರ್ದು ಸರ್, ನೀವ್ ಎಲ್ಲೋ ಇರ್ಬೇಕು. ಇದೆಲ್ಲ ನನ್ ಮೇಲಿನ ಪ್ರೀತಿಗ ಇಲ್ಲ ದ್ವೇಷಕ ನಾಣಿ? ನಿಮ್ಮೇಲೆ ನನಗೇನ್ ಏನ್ರಿ ಹಾಲ್ ಕರೀರಿ ಅಂದ್ರೆ ನಾಣಿಯವ್ರ ಹತ್ರ ಅರಟೆ ಹೊಡಿತಾ ಇದ್ದೀರಾ? ಬನ್ನಿ. ಎಕ್ಸ್ಕ್ಯೂಸ್ ಮೀ ಎಮ್ಮೆ ಅವರೇ, ನಾನು ಬೇಕು ಅಂತ ಬರಲಿಲ್ಲ. ಆ ಮೆಂಟಲ್ ದುಡಿದ್ದು ನೀವು ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಸ್ವಲ್ಪ ಹಾಲು ಕರ್ಕೋತೀನಿ, ಓಕೆನಾ? ಓಕೆ. ಅಯ್ಯೋ,
ಕಡಿಯೋಕೆ ನಿಮ್ಗೆ ಯಾರಿಗೂ ಬರಲ್ಲ. ಆ ಕೆಲ್ಸ ನಾನೇ ಮಾಡ್ತೀನಿ. ಹಾಲು ಹಿಂಡೋ ರೀತಿ ಅಂದ್ರೆ ಇದು ನೋಡ್ ಕಲೀರಿ. ಫ್ರೆಶ್ ಆಗಿರೋ ಎಮ್ಮೆ ಹಾಲು ಚಿಕ್ಕಮ್ಮ. ಇದನ್ನ ಕುಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದು ಮಾವ. ಯಜಮಾನ್ರೇ, ಬೆರ್ಕೆ ಇಲ್ದಿರೋ ಹಾಲು ಹೇಗಿರುತ್ತೋ ನೋಡಿ. ಚಿಚಿ ಚಿಚಿ, ಹೋಗೆ. ಅತ್ತೆ ತಗೊಳ್ಳಿ, ಎಲ್ರಿಗೂ ಕಾಫಿ ಮಾಡ್ಕೊಡಿ. ನಾಣಿ ಅವ್ರೆ, ಮೇಡಮ್ ಬನ್ನಿ ನಾಣಿ ಅವ್ರೆ, ನಾವು ಎಮ್ಮೆಗೆ ಹುಲ್ಲು ಹಾಕ್ಬೇಕು, ನೀವು ಸ್ವಲ್ಪ ಹೆಲ್ಪ್ ಮಾಡಿ. ಸರಿ ಮೇಡಮ್. ನಾಣಿ ಅವ್ರೆ ಮೇಡಮ್, ನಾನು ಒಳಗಡೆ ಹೋಗಿ ಹಿಂಡಿ ತರ್ತೀನಿ. ನೀವು ಇದನ್ನ ಹಾಕಿ. ಓಕೆ ಮೇಡಮ್. ಏನೇ ಆ ಲುಕ್ಕು, ನಮ್ಮನ್ನೇ ನುಂಗ್ಬಿಡ್ತೀಯಾ? ನೋಡು, ನೀನು ನನ್ ನುಂಗ್ಬಹುದೇನೋ, ನನ್ ಚಂದ್ರಿಕಾನ ಮಾತ್ರ ನುಂಗಕ್ಕಾಗಲ್ಲ. ಖಂಡಿತ ಅವಳು ನಿನ್ ಗಂಟ್ಲಿಗೆ ಅಡ್ಡ ಬರ್ತಾಳೆ. ಹಾ, ಅದೇನ್ ನಿನ್ ಕಳ್ಳಾಟ, ರಾತ್ರಿ ನುಗ್ಗೆಕಾಯಿ. ನಿನ್ ಹಳ್ಳಿ ಅಭ್ಯಾಸ ಬುದ್ಧಿವಂತಿಕೆ ನಮ್ಮೇಲ್ ತೋರ್ಸೋದಕ್ ಬರ್ಬೇಡ. ನಾವು ಸಿಟಿ ಜನ, ನಿನ್ಗಿಂತ 10, 100, 1000 ಪಟ್ಟು ಬುದ್ಧಿ ಇರೋರು. ಅರ್ಥ ಆಯ್ತಾ? ಮತ್ತೆ ಎಮ್ಮೆ ಹತ್ರ ಒದಿಸ್ಕೊಂಡ್ರಿ. ನಮ್ಮನ್ನ ಅದರಿಂದ ಒತ್ಸೋದಕ್ಕೆ ತಾನೇ ತಂದಿದ್ದು. ಇಲ್ಲ, ಸ್ವಚ್ಛವಾಗಿರೋ ಹಾಲ್ ಕುಡ್ದು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ತಗೊಂಡ್ ಬಂದಿದ್ದು. ನಿನ್ ಕವರಿಂಗು ನಮ್ಮ ಹತ್ರ ಬೇಡ. ಬದುಕಿರೋ ನಿತ್ಯನ ಸತ್ತಿದ್ದಾಳೆ ಅಂತ ಹೇಳಿ ಅವಳಿಗೆ ಪಿಂಡ ಇಟ್ಟು ಗೋಡೆ ಮೇಲೆ ಫೋಟೋ ಹಾಕಿ ಮಾಲೆ ಹಾಕಿ ಹೊಸ ಮೋಸಕ್ಕೆ ತೆರೆ ಎಳೆದೆ. ಆದಷ್ಟು ಬೇಗ ಆ ನಿತ್ಯನ ಹಿಡ್ಕೊಂಡು ಜೈ ಮುಂದೆ ನಿಲ್ಸಿ. ನಿನ್ನ ನಿತ್ಯನ ಆ ರೂಪನ ಹಿಡ್ಕೊಡ್ದಿದ್ರೆ ಇವಳು ಚಂದ್ರಿಕಾನೇ ಅಲ್ಲ, ನಾನು ಚಂದ್ರಿಕಾ ಗಂಡ ಪೌಡರ್ ಕೃಷ್ಣನೇ ಅಲ್ಲ. ನೋಡು, ನಮ್ ಮುದುಕಿ ಅಣ್ಣ ಅತ್ತಿಗೆ ವಹಿಸ್ಕೊಂಡ್ ಬರ್ತಿದ್ದಾರೆ ಅಂತ ಏನ್ ಮಾಡಿದ್ರು ಸರಿ ಅಂತ ಅನ್ಕೊಂಡಿದ್ಯೇನೋ. ನಿತ್ಯ ನಮಗ್ ಸಿಗೋ ತನಕ ಅಷ್ಟೇ ನಿನ್ನ ಆಟ. ಸಿಕ್ಕದ ಮೇಲೆ ಬೇಟೆ. ಅಲ್ಲಿವರೆಗೂ ಕಲ್ಲಾಟ ಆಡ್ತೀಯಾ, ಮರಕೋತಿ ಆಡ್ತೀಯೋ ಆಡ್ಕೋ. ಎಮ್ಮೆ ಸಗಣಿಲಿ ಬೆರಣಿ ಮಾಡಿ ಗೋಡೆಗೆ ಹಚ್ಚೋದಾದ್ರೆ ಹಚ್ಕೋ. ನಿತ್ಯ ಸಿಕ್ಕಿದ ಕೂಡ್ಲೆ ನಿನ್ ಜೊತೆ ನನ್ ಚಂದ್ರಿಕಾ ಆಡ್ತಾಳೆ ಕಬಡ್ಡಿ. ಮೊನ್ನೆ ಬಟ್ಟೆ ಅಂಗಡಿಲಿ ಸಿಕ್ಕದ ಹಾಗೆ ಸಿಕ್ಕಿ ತಪ್ಪಿಸ್ಕೊಂಡಿದ್ದಾಳೆ. ಈ ಸಲ ಬಿಡೋದಿಲ್ವೇ? ಹೇಗಾದ್ರೂ ಹಿಡಿತೀವಿ. ಏಯ್, ನಿನ್ನ ಗ್ರಹಚಾರ ಬಿಡಿಸ್ತೀನಿ. ಹೆಚ್ಚು ಮಾತಾಡ್ಬೇಡ ಚಂದ್ರಿಕಾ. ಅಯ್ಯೋ, ಹೇಗ್ ನೋಡ್ತಿದ್ದಾಳೆ, ಎತ್ತಿ ತುಳಿದ್ರೂ ತುಳಿತಾಳೆ. ನಡಿ ನಡಿ.
ಏನಿದೆ ಮೇಡಮ್, ನೀವು ನಿತ್ಯ ಮೇಡಮ್ ಸತ್ತೋದ್ರು ಅಂತ ಹೇಳಿದ್ರಿ. ರೂಪಾ ಮೇಡಮ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇವರೇನು ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಅರ್ಥ ಆಗ್ತಿಲ್ಲ ನಾಣಿಯವ್ರೆ. ಬೇಕು ಅಂತ ಹೇಳ್ತಿದಾರೋ ಕಾರಣ ಇದ್ದೇ ಹೇಳ್ತಿದಾರೋ ಗೊತ್ತಾಗ್ತಿಲ್ಲ. ಇವ್ರಿಗೆ ದೊಡ್ಡ ಕಾರಣ ಇರಲ್ಲ ಮೇಡಮ್. ಏನಾದ್ರೂ ಮಾಡಿ ನಿಮ್ಮನ್ನ ನೋಯಿಸ್ತಾ ಇರಬೇಕು ಅನ್ನೋದಷ್ಟೇ ಇವ್ರ ಕೆಲಸ. ಅಮ್ಮವರು ನನ್ ಕಣ್ ಮುಂದೆನೆ ಸತ್ತು ಹೋದ್ರು. ಅಮ್ಮವ್ರ ಚಿತೆಗೆ ನನ್ ಕಣ್ ಮುಂದೆನೆ ರೂಪಾ ಮೇಡಮ್ ಬೆಂಕಿ ಇಟ್ರು. ನನ್ ಕೈಯಾರೆ ನಾನೇ ಇಡ್ಸಿದ್ದು. ನನ್ ಕಣ್ ಮುಂದೆ ಅಮ್ಮವರು ಉರ್ದು ಬೂದಿ ಆದ್ರು. ನಿಮ್ ಮೇಲೆ ಅವ್ರಿಗೆ ಯಾಕಿಷ್ಟು ಅಪನಂಬಿಕೆ ಮೇಡಮ್? ನೀವ್ ಹೇಳಿದ್ರೆ ನಮ್ದೇ ಇರಬಹುದು, ಆದ್ರೆ ರೂಪಾ ಮೇಡಮ್ ಸ್ವತಃ ಹೇಳ್ತಿದಾರಲ್ಲ. ಯಾವ ತಾಯಿ ಆದ್ರೂ ತನ್ನ ಮಗಳು ಬದುಕಿದ್ದಾಗಲೇ ಸತ್ತೋಗಿದ್ದಾರೆ ಅಂತ ಹೇಳ್ತಾರ? ಅದರಲ್ಲೂ ನಿತ್ಯ ಮೇಡಮ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋರು ಕೇವಲ ರೂಪಾ ಮೇಡಮ್ ಅಲ್ವಾ? ಖಂಡಿತ ಹೇಳಲ್ಲ. ಆದ್ರೆ ಇವರು ಅಮ್ಮವ್ರನ್ನ ನೋಡಿರೋ ಹಾಗೆ ಮಾತಾಡ್ತಿದ್ದಾರೆ. ಇವ್ರ ಮಾತು ನಿಜ ಅಂತ ನಂಬೋದಾ ಸುಳ್ಳು ಅಂತ ಸುಮ್ನೆ ಬಿಡ್ಬೇಕಾ ಅರ್ಥ ಆಗ್ತಾ ಇಲ್ಲ. ನಿಮ್ ಕಣ್ಣಾರೆ ನೋಡಿರೋ ನಿಜಾನ ಇವ್ರು ಏನೋ ಹೇಳಿದಕ್ಕೆ ಸುಳ್ಳು ಅನ್ಕೋಬೇಕಾ ಮೇಡಮ್? ನಿಮ್ ಕಣ್ಣು ನಿಮ್ಮನ್ನ ಮೋಸ ಮಾಡಲ್ಲ. ಮತ್ ಯಾಕೆ ಇವ್ರು ಈಗ ಸಾಧಿಸ್ತಿದ್ದಾರೆ? ಬಿಟ್ಬಿಡಿ ಮೇಡಮ್. ಇವ್ರ ಮಾತು ಕೇಳ್ತಿದ್ರೆ ನನ್ನ ಮೇಲೆ ನನಗೆ ಡೌಟ್ ಬರ ಆಗಿದೆ. ಅವತ್ತು ಫಾರೆಸ್ಟ್ ಅಲ್ಲಿ ಫಸ್ಟ್ ನೈಟ್ ಮಾಡೋ ಪ್ಲಾನು ನನ್ಗೆ ಹೇಳಿದ್ದು ನೀವಲ್ಲ, ನಿತ್ಯ ಮೇಡಮ್ ಅಂತ ಅವರು ನನ್ನನ್ನೇ ನಂಬಿಸ್ಬಿಟ್ಟಿದ್ರು. ಅವತ್ತು ಫಾರೆಸ್ಟ್ ಅಲ್ಲಿ ಫಸ್ಟ್ ನೈಟ್ ಮಾಡೋ ಪ್ಲಾನು ನನ್ಗೆ ಹೇಳಿದ್ದು ನೀವಲ್ಲ, ನಿತ್ಯ ಮೇಡಮ್ ಅಂತ ಅವ್ರು ನನ್ನ ನಂಬಿಸಿದ್ರು ಆಶ್ಚರ್ಯ ಇಲ್ಲ ಬಿಡಿ. ಎಲ್ಲಿ ಹೊರಟೆ ಮಾಮ್? ಹೋ ಸಾರಿ, ಹೊರಗಡೆ ಹೋಗುವಾಗ ಎಲ್ಲಿಗೆ ಯಾಕೆ ಅಂತ ಕೇಳ್ಬಾರ್ದಲ್ವಾ? ಆಫೀಸ್ಗೆ ಹೋಗ್ತಿದ್ದೀನಿ. ಓ ಆಫೀಸ್. ತುಂಬಾ ದಿನ ಆಯ್ತಲ್ವಾ ಮಾಮ್ ನೀನು ಬಿಸ್ನೆಸ್ನ ಮಿಸ್ ಮಾಡಿ? ನಿನ್ನೆ ತನಕ ಸೋ ಮೆನಿ ಟೆನ್ಷನ್ಸ್, ಲಾಟ್ಸ್ ಆಫ್ ಪ್ರಾಬ್ಲಮ್ಸ್. ಈಗ ಅವೆಲ್ಲ ಸಾಲ್ವ್ ಆಗಿ ಆಫೀಸ್ ನೆನ್ಪಾಯ್ತಲ್ವಾ? ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗ್ತಿದೆಯಲ್ಲ ನಿತ್ಯ, ಆಫೀಸಲ್ಲಿ ಆಡಿಟಿಂಗ್ ಇದೆ. ಹೌದು ಮಾಮ್, ಈಗ ನಿಂಗೆ ಅದೇ ಅಲ್ವಾ ಮುಖ್ಯ? ನಾನ್ ಸತ್ತೋದೆ ಅಂತ ಮನೇಲಿ ಹೇಳ್ದೆ, ಜೈ ನನ್ಗೆ ಪಿಂಡ ಇಟ್ಟಾಯ್ತು. ಇವತ್ತು ನಾಳೆನೋ ನಿನ್ ಮಗಳು, ಅದೇ ಮಗಳು ಇಲ್ದಿರೋ ಮಗಳು ಗಂಗಾ ಜೊತೆ ಜೈ ಕಾಂಪ್ರಮೈಸ್ ಆಗಿ ಸಂಸಾರ ಮಾಡ್ತಾನೆ, ಮಕ್ಕಳು ಆಗತ್ತೆ. ನೀನು ಗ್ರ್ಯಾಂಡ್ ಮದರ್ ಕೂಡ ಆಗ್ತೀಯ. ಆ ಕಿಡ್ಸ್ ಜೊತೆ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ತಾ ರಿಫ್ರೆಶ್ ಆಗ್ತೀಯ. ಸೂಪರ್ ಮಾಮ್, ನಿನ್ ಲೈಫ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ಯಾ. ನನ್ನ ಲೈಫೇ ನನಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡೋದೋ ಗೊತ್ತಾಗ್ದೆ ಮ್ಯೂಸಿಕ್ ಕೇಳ್ತಾ ಸುಮ್ಮನೆ ಕುಣಿತಾ ಇದ್ದೀನಿ. ಈ ಅಜ್ಞಾತ ವಾಸಕ್ಕೆ ಇದಕ್ಕಿಂತ ಟೈಮ್ ಪಾಸ್ ಏನಿರುತ್ತೆ ಹೇಳು? ಓಕೆ ಮಾಮ್, ನನ್ ಬಗ್ಗೆ ಥಿಂಕ್ ಮಾಡೋ ಟೈಮ್ ನಿನಗೆ ಹೇಗೂ ಇಲ್ಲ. ಆಫೀಸಲ್ಲಿ ಆಡಿಟರ್ ವೇಟ್ ಮಾಡ್ತಾ ಇರ್ತಾರೆ. ಹೋಗು ಹೋಗು ಹೋಗು. ನಿತ್ಯ ಪ್ಲೀಸ್, ನಾನು ಹೇಳೋದನ್ನ ಒಂದ್ಸಲ ಕೇಳು. ಗಂಗಾ ಬರ್ತಿದ್ದಾಳೆ. ಏನ್ ಗಂಗಾ ಇವಾಗ ಬಂದಿದ್ಯಾ? ಯಾಕೆ ಬರ್ಬಾರ್ದಾ? ಬರ್ಬಾರ್ದು ಅಂತ ನಾನು ಹೇಳಿದ್ನಾ?
ನನ್ನ ಹತ್ರ ಏನಾದರೂ ಮಾತಾಡ್ಬೇಕಾ ಅಂತ ಕೇಳಿತು. ಹೌದು, ನಿಮ್ ಹತ್ರ ಮಾತಾಡ್ಬೇಕು. ಬಾ, ಕಾರಲ್ಲಿ ಹೋಗ್ತಾ ಮಾತಾಡೋಣ. ಮನೇಲಿ ಕೂತು ಮಾತಾಡ್ಬಾರ್ದಾ? ಅದು ನಾನು ಆಫೀಸಿಗೆ ಹೊರಟಿದ್ದೆ. ಮತ್ತೆ ಬಾಗ್ಲೇ ಹಾಕ್ತೆ ಹೊರಟಿದ್ದೀರಾ? ಮರ್ತೋಯ್ತು. ಏನು, ಮನೆ ಹೊರಗೆ ನಿಲ್ಸಿ ಮಾತಾಡ್ಸಿ ಕಳಿಸ್ತೀರಾ? ಮನೆಗೆ ಕರೆಯಲ್ವಾ? ಅಷ್ಟು ಗಾಬರಿ ಆಗ್ತಾ ಇದ್ದೀರಲ್ಲ, ಒಳಗೆ ಯಾರಾದ್ರೂ ಇದ್ದಾರಾ? ಮನೇಲಿ ಯಾರೂ ಇಲ್ಲ ಗಂಗಾ. ಗಂಗಾ, ಗಂಗಾ, ಮನೇಲಿ ಯಾರೂ ಇಲ್ಲ ಗಂಗಾ. ಅಡ್ಡ ಬರ್ತಿರಲ್ಲ, ಬನ್ನಿ ಒಳಗೆ. ಹಾಗಲ್ಲ ಗಂಗಾ. ಗಂಗಾ, ಗಂಗಾ, ಏನಾಯ್ತು? ಯಾರನ್ನು ಹುಡುಕ್ತಿದ್ಯಾ? ಏನಾಯ್ತು ಗಂಗಾ? ಏನೋ ಮಾತಾಡ್ಬೇಕು ಅಂತ ಅಲ್ಲಿ ನೋಡ್ತಿದ್ಯಲ್ಲ. ಗಂಗಾ, ಗಂಗಾ, ಏನ್ ಹುಡುಕ್ತಿದ್ಯಾ ಗಂಗಾ? ಏನ್ ಹೇಳು ಗಂಗಾ? ಗಂಗಾ, ಗಂಗಾ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ಗಂಗಾ, ಗಂಗಾ ನಿನಗೆ. ಗಂಗಾ, ಅದು ನಿತ್ಯಾರು. ಯಾಕೆ ಮೇಡಮ್ ಹಾಗೆ ಗಟ್ಟೆ ಕೂಗ್ತಾ ಇದ್ದೀರಾ? ನಂಗೆ ಕೇಳಲ್ಲ ಅಂತನಾ, ಇಲ್ಲ ಇನ್ಯಾರಾದ್ರೂ ಕೇಳಿಸ್ಕೊಳ್ಳಿ ಅಂತನಾ? ನೀನ್ ಆ ರೂಮ್ಗೆ ಯಾಕೆ ಹೋಗ್ತಿದ್ಯಾ? ಸುಮ್ಮನೆ ನೋಡೋಣ ಅಂತ. ನೋಡೋದಕ್ಕೆ ಅದ್ರಲ್ಲೇನಿದೆ? ನೋಡಿದ್ರೆ ಗೊತ್ತಾಗತ್ತಲ್ಲ ಮೇಡಮ್ ಏನಂತ. ಮೈ ಗಾಡ್, ನಿತ್ಯ ಸಿಕ್ಕಾಕೋತಾಳೆ. ಏನ್ ಮಾಡ್ಲಿ? ಆ ರೂಮ್ ಖಾಲಿ ಇದೆ ಗಂಗಾ, ಏನೂ ಇಲ್ಲ ಅಲ್ಲಿ. ಏನು ಇಲ್ಲದೆ ಇದ್ರೆ ಯಾಕೆ ಮೇಡಮ್ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು?